ನಾನು ರಾಷ್ಟ್ರೀಯವಾದಿ, ನಾನು ಬಿಜೆಪಿ ಅಂತ ಹೇಳುವ ಧೈರ್ಯ ನನಗಿದೆ. ಬಿಗ್ ಬಾಸ್ ಮಾತು ಬಲ್ಲವನಿಗೆ ಬಿಗ್ ಬಾಸ್. ಒಳ್ಳೆ ಹುಡುಗ ಪ್ರಥಮನ ಸೃಷ್ಟಿ ಮಾಡಿರೋದೇ ಲಾಯರ್ ಜಗದೀಶ್ ಅವರು. AK-47 ಅಲ್ಲಿ ಫೈರ್ ಮಾಡ್ತೀರಾ ಅಥವಾ ಸ್ಟನ್ ಗನ್ ಅಲ್ಲಿ ಒಂದೊಂದೇ ಹೊಡಿತೀರಾ? ಯುದ್ಧ, ಗಲಾಟಿ, ಶಬ್ದ, ಕಿಚ್ಚೋದು ಮಾಡಿದ ನಂತರ ಅವ್ರ ಬಗ್ಗೆ ವಿವಾದಗಳು ಯಾಕೆ? ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾದ್ಮೇಲೆ ಯಾರಾದ್ರೂ ಬೆಂಗಳೂರು MLA ಬಂದು ನಾನು ಅವ್ರ ಹೆಸರು ಟ್ರಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಸೋಮಣ್ಣ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅಮೂಲ್ಯ. ಚಿತ್ತಾರ ಸ್ಟಾರ್ಟ್ ಆಕ್ ವಿತ್ ಅಮೂಲ್ಯ ನೀವು ನೋಡ್ತಿದ್ದೀರಾ. ಸೊ ಇವಾಗ ಆಲ್ರೆಡಿ ಹಲವಾರು ಎಪಿಸೋಡ್ಸು ನನ್ನ ಚಿತ್ತಾರ ಸ್ಟಾರ್ಟ್ ಆಕ್ ವಿತ್ ಅಮೂಲ್ಯ ಪ್ರೋಗ್ರಾಮಲ್ಲಿ ಬಂದಿದೆ, ನೀವು ನೋಡಿರ್ತೀರಾ. ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡಿ. ಹಾಗೆಯೇ ಮುಖ್ಯವಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಚಿತ್ತಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ನ ಒತ್ತಿ. ನಿಮಗೆ ನಾವೇನೇ ಮಾಡುವಂತಹ ಇಂಟರ್ವ್ಯೂಸ್ ಇರ್ಬೋದು, ಅಪ್ಡೇಟ್ಸ್ ಇರ್ಬೋದು, ನಿಮಗೆ ತಿಳಿಯುತ್ತೆ ಅಂತ ಹೇಳ್ತಾ, ಇವತ್ತು ನನ್ನ ಜೊತೆ ಇರುವಂತಹ ಸೆಲೆಬ್ರಿಟಿ ಯಾರಪ್ಪ ಅಂತ ಅಂದರೆ, ಇವರು ಒಂದು ರೀತಿಲಿ ಸೆಲೆಬ್ರಿಟಿ ಅನ್ಬೋದು. ಯಾಕಂದರೆ ಸೆಲೆಬ್ರಿಟೀಸು ಯೂಶ್ವಲಿ ಏನಂತಾರೆ, ಒಂದು ಜನರನ್ನ ಮನಸೆಳೆಯುವಂಥವ್ರಾಗಿರ್ತಾರೆ. ಬಟ್ ಇವ್ರನ್ನ ನೋಡಿದ್ರೆ ಸೆಲೆಬ್ರಿಟೀಸು ಒಂದು ಕಡೆ ಅಪ್ಪ ಇವರ ಅನ್ನೋ ಥರ ದಿಗಿಲ್ ಪಡ್ತಾರೆ. ಸೊ ಇವಾಗ ಆ ಸೆಲೆಬ್ರಿಟಿ ನಾನು ಒಟ್ಟಿಗಿದ್ದಾರೆ, ಪ್ರಶಾಂತ್ ಸಂಬಗಿ ಸರ್. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ನಾನು ಚೆನ್ನಾಗಿ, ನೀವು ಹೇಗಿದ್ದೀರಾ? ಓ ಥ್ಯಾಂಕ್ ಯು. ನೀವೊಂದು ಹ್ಯಾಂಡ್ಸಮ್ ಹಂಗ್ ಥರ ಕಾಣಿಸ್ತಿದ್ದೀರಾ. ಹಾಗೆ ಅದು ಕಾಂಪ್ಲಿಮೆಂಟ್ ಅಂತಲ್ಲ. ಸೊ ನೀವೆಲ್ಲ ಒಳ್ಳೇದ್ ಮಾಡ್ತಾ ಇದ್ರೆ ಅದು ಐ ಥಿಂಕ್ ಗುಡ್ ವೈಬ್ಸ್ ಬರುತ್ತೆ. ವೆರಿ ಟ್ರೂ. ಐ ಥಿಂಕ್ ವೈಬ್ರೇಷನ್ಸ್ ಚೆನ್ನಾಗಿದ್ರೆ ಗುಡ್. ವೆರಿ ಟ್ರೂ. ಅದೇ ಮನಸ್ಸಿಂದ ಸ್ವಚ್ಛವಾಗಿದ್ರೆ ಅದು ಮುಖದಲ್ಲಿ ಅದು ಕಳೆ ಕಾಣಿಸುತ್ತಂತೆ, ಅದು ಕಾಣಿಸ್ತದೆ. ಅಲ್ಲ, ಅದು ಇನ್ಕ್ಲೂಡಿಂಗ್ ಮೆಡಿಕಲ್ ಜರ್ನಲ್ ಹೇಳಿದೆ, ಕ್ಯಾನ್ಸರಿನ ಮೂಲ ಕಾರಣವೇ ಚಿಂತೆ, ಬೇರೆಯವರಿಗೆ ಕೆಟ್ಟದನ್ನ ಮಾಡೋದು ಅಂತ. ಅದು ಒಂದು ಎಲ್ಲೋ ಜರ್ನಲ್ ಇದೆ. ಸೊ ಒನ್ ಆಫ್ ದಿ ರೀಸನ್ ಅಂತ. ಸೊ ನಿಮ್ಮ ಬ್ಯೂಟಿಫುಲ್ ಸ್ಕಿನ್ನಿಗೆ ನೀವು ಮನಸ್ಸಲ್ಲಿ ಒಳ್ಳೇದನ್ನು ಯೋಚನೆ ಮಾಡೋದು, ಒಳ್ಳೇದು ಮಾಡೋದಿದ್ರೆ ಐ ಥಿಂಕ್ ಯು ಲುಕ್ ಬ್ಯೂಟಿಫುಲ್ ಅಲ್ಲ. ವೆಲ್ ಸೆಡ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಸಾಕಷ್ಟು ಪ್ರಶ್ನೆಗಳಿದೆ ನಿಮ್ಗೆ ಕೇಳೋವಂಥದ್ದು. ಸೊ ಒನ್ ಬೈ ಒನ್ ಬರ್ಲಿ, ಒಂದೊಂದೇ. AK-47 ಅಲ್ಲಿ ಫೈರ್ ಮಾಡ್ತೀರಾ ಅಥವಾ ಸ್ಟನ್ ಗನ್ ಅಲ್ಲಿ ಒಂದೊಂದೇ ಹೊಡಿತೀರಾ? ಮಿಷಿನ್ ಗನ್ ಅಲ್ಲೇ ಫೈರ್ ಮಾಡಿ. ನೀವೆಲ್ಲ ನನಗೆ ಫೈರ್ ಮಾಡ್ತೀರಾ ಅಂತ ಯೋಚನೆ ಮಾಡ್ತಿದ್ದೀನಿ. ಓಕೆ, ಜೋಕ್ಸ್ ಅಪಾರ್ಟ್. ಓಕೆ, ನನ್ನ ಮೊದಲನೇ ಪ್ರಶ್ನೆ ಏನಂದ್ರೆ, ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿದ್ರಿ ನೀವು ಸೀಸನ್ 8 ಅಂಡ್ ಸೀಸನ್ 9. ಫಸ್ಟ್ ಟೈಮ್ ಹೋದ್ರಿ ಗೊತ್ತಾ, ಎಂಟ್ರಿ ಆದ್ರಲ್ಲ ಬಿಗ್ ಬಾಸ್ ಮನೆಗೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಚಿತ್ರರಂಗ, ಕಿರುತೆರೆ, ರೇಡಿಯೋ, ಚಿತ್ರರಂಗದ ವಿತರಣೆ ಎಲ್ಲ ಸಂಸ್ಥೆಯಲ್ಲೂ ಕೆಲಸ ಮಾಡಿ ಬಂದ ಅನುಭವ. ಆದರೆ ಕ್ಯಾಮ್ರಾ ಮುಂದೆ ನಟನೆ ಮಾಡಿ ಅನುಭವ ಇಲ್ಲ. ಬಿಗ್ ಬಾಸ್ ಯಾಕೆ ನನಗೆ ಸಕ್ಸಸ್ಫುಲ್ ಆಯಿತು ಅಂದರೆ, ನ್ಯಾಚುರಲ್ ಆಗಿರೋದು, ಒಂದು ನೈಜವಾಗಿ ಬದುಕೋದಿದೆಯಲ್ಲ. ಆಮೇಲೆ ಕ್ಯಾಮ್ರಾ ಇಲ್ಲಿವರೆಗೂ ಬರುತ್ತೆ ಬಿಗ್ ಬಾಸ್ ಮನೆಯಲ್ಲಿ. ಕ್ಯಾಮ್ರಾ ಬಂದಿದ ತಕ್ಷಣ ನಿಮ್ಮ ಮನಸ್ಸಲ್ಲಿರೋದು ಆಚೆ ಬರಬೇಕು ಅಂದ್ರೆ ಮಾತಾಡಬೇಕು. ಮಾತು ಬಲ್ಲವನಿಗೆ ಬಿಗ್ ಬಾಸ್ ಇಸ್ ಅ ವೆರಿ ವೆರಿ ಗುಡ್ ಪ್ಲಾಟ್ಫಾರ್ಮ್. ನಾನು ಅದೇ ಪ್ರಥಮ್ದು ಹೇಳ್ತಾ ಇರ್ತೀನಿ, ಭಗವಂತ ಬಿಗ್ ಬಾಸ್ ಒಳ್ಳೆ ಹುಡುಗ ಪ್ರಥಮ್ನ ಸೃಷ್ಟಿ ಮಾಡಿರೋದೇ ಬಿಗ್ ಬಾಸ್ಗೋಸ್ಕರ ಅಂತ. ವೆರಿ ಆರ್ಡಿನರಿ ಲುಕಿಂಗ್ ಪರ್ಸನ್, ಮಾತಿನ ಮಲ್ಲ, ಜನರ ಹತ್ರ ಆಗ್ಬಿಟ್ಟ. ಸೊ ಅದೊಂದು ಉದಾಹರಣೆ. ನಾನು ಪ್ರತಿಯೊಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ನನಗೆ ಕೇಳಿದಾಗ, ಸರ್ ಹೇಗಿರ್ಬೇಕು ಅಂದಾಗ, ಮಾತಾಡಬೇಕು, ಮನಸ್ಸಲ್ಲಿ ಇರೋದನ್ನ ಬರೀ ಅನ್ಕೋಬಾರ್ದು, ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಈ ಥಾಟ್ ಪ್ರಾಸೆಸ್ ಅಲ್ಲಿ ನನಗೆ ಮೊದಲನೆಯ ಎಂಟ್ರಿ, ನಾನು ಫಸ್ಟ್ ಡೇ ನಾನು ಡ್ರೆಸ್ ಸೆಲೆಕ್ಟ್ ಮಾಡಿದ್ದು ಯಾವುದೋ ಒಂದು ಶೇರ್ವಾನಿ ಟೈಪು. ಎಲ್ಲರೂ ನನ್ನ ಅಸ್ಟ್ರಾಲಜರಿ, ಜ್ಯೋತಿಷ್ಯ ಯಾರೋ ಅನ್ಕೊಂಡ್ಬಿಟ್ರು ನನಗೆ. ಸೊ ನಾನು ನಿಜವಾಗ್ಲೂ ಹೋಗ್ಬೇಕಾಗಿದ್ದು ನನ್ನ ನ್ಯೂಸ್ ಮಾಧ್ಯಮದಲ್ಲಿ ಒಬ್ಬ ಸೋಷಿಯಲ್ ಆಕ್ಟಿವಿಸ್ಟ್ ಆಗಿ ಹೇಗೆ ಜನರ ಮುಂದೆ ಕಾಣಿಸ್ಕೊಂತಾ ಇದ್ದೆ. 2020 ಡ್ರಗ್ ಸ್ಕ್ಯಾಂಡಲ್, ಕರ್ನಾಟಕದ ಡ್ರಗ್ ಸ್ಕ್ಯಾಂಡಲ್ ಎಕ್ಸ್ಪೋಸ್ ಮಾಡಿದಾಗ ಯಾವ ಡ್ರೆಸ್ ಹಾಕೊಂತ ಇದೆ ಹೆಚ್ಚಾಗಿ? ನನ್ನ ಜಾಕೆಟ್, ವೈಟ್ ಶರ್ಟ್, ಆ ಅಟೈರ್ ಅಲ್ಲಿ ಜನ ನಮ್ಗೆ ಅಲ್ಲಿ ಸಡನ್ ಆಗಿ ಆ ಕಂಟೆಸ್ಟೆಂಟ್ಸ್ಗೆ ಫಾರ್ ಅ ಸೆಕೆಂಡ್ ವಿಚಲಿತರಾಗ್ಬಿಟ್ರು. ಆಮೇಲೆ ಡ್ರಗ್ ಸ್ಕ್ಯಾಂಡಲು, ಸಂಬರ್ಗಿ, ಎಕ್ಸ್ಪೋಸು, ಅದು ಇದು ಅಂತ ಹೇಳಿ. ಸೊ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರುತ್ತೆ. ಯಾಕೆಂದ್ರೆ
ವೆನ್ ಯು ನೋ ವಾಟ್ ಯು ಆರ್, ನಿಮ್ಮಲ್ಲಿ ನಿಮ್ಮ ನಂಬಿಕೆ ಇದ್ರೆ ನಿಮ್ಗೆ ಅಲ್ಲಿರೋ ಸುತ್ತಮುತ್ತಲ ಕಾನ್ಫಿಡೆನ್ಸ್ ಆಗ್ಬಿಡುತ್ತೆ. ಸೊ ದಟ್ ಇಸ್ ದ ಮಂತ್ರ. ಸೊ ನಿಮಗೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಬರಬೇಕು ಅಂದ್ರೆ ಯಾವ ಮುಖವಾಡ ಹಾಕದೆ ಬದುಕ್ದೇನೆ ನಾನು ಅದ್ ಮಾಡಿದ್ದೀನಿ, ಇದು ಹೆಂಗ್ ಹೇಳ್ಬೇಕು, ಇಲ್ಲಿ ಹೆಂಗ್ ಹೇಳ್ಬೇಕು, ಇವ್ರಿಗೇನೋ ಹೇಳಿದ್ದೆ ಇಲ್ಲಿ ಹೆಂಗ್ ಹೇಳ್ಬೇಕು ಅನ್ನೋದೇನಿಲ್ಲ. ಸುಳ್ಳನ್ನ ಜ್ಞಾಪಕ ಇಟ್ಕೋಬೇಕು, ಸತ್ಯನ ಜ್ಞಾಪಕ ಇಟ್ಕೊಂಡ ಸ್ಥಿತಿ ಇಲ್ಲ. ಸೊ ನನಗೆ ಗೊತ್ತಿತ್ತು ನಾನು ಅಲ್ಲಿ ಕಾನ್ಫಿಡೆಂಟ್ ಆಗಿರ್ತೀನಿ ಅಂತ. ಟಾಪ್ 5 ಆಗಿ 104 ದಿನ ಇದ್ದು, ಒಂದು ಅವಾಗ ಕೋವಿಡ್ ಬೇರೆ, ಜನರು ಬಿಗ್ ಬಾಸ್ 8 ತುಂಬ ಹತ್ತಿರದಿಂದ ನೋಡಿದ್ದಾರೆ. ನಮ್ಮ ವಿನ್ನರು ಪಾವಗಡ ಮಂಜು, ತುಂಬ ಚೆನ್ನಾಗಿತ್ತು. ನಮ್ಮಲ್ಲಿ ಒಂದು ಪ್ರೀತಿ ಹುಡ್ತು. ದಿವ್ಯಾ ಹುಡುಗ, KP ಅರವಿಂದು, ನನ್ನ ಜೊತೆ ನಿಧಿ ಸುಬ್ಬಯ್ಯ ಇದ್ರು, ಶುಭಾ ಪೂಂಜಾ ಇದ್ರು, ದಿವ್ಯಾ ಸುರೇಶ್ ಇದ್ರು, ನಿರ್ಮಲಾ ಇದ್ರು, ವೈಷ್ಣವಿ ಇದ್ರು, ಅಗ್ನಿಸಾಕ್ಷಿ ವೈಷ್ಣವಿ ಇದ್ರು. ಹೀಗೆ ಅನೇಕ ದಿಗ್ಗಜರು ಟಿವಿ ಮಾಧ್ಯಮದಲ್ಲಿ ಹೆಸರು ಮಾಡಿದವರು, ಟಿವಿಯನ್ನೇ ಅವರ ಕಸಬಾಗಿ ಕರ್ಮಭೂಮಿಯಾಗಿ ಇದ್ದವರೇ ಅಲ್ಲಿದ್ದು. ಸೊ ಅವ್ರಿಗೆ ತುಂಬಾ ಕ್ಯಾಮ್ರಾ ಅಂದ್ರೆ ಏನ್ ಗೊತ್ತಿತ್ತು, ಡೈಲಾಗ್ ಅಂದ್ರೆ ಏನ್ ಗೊತ್ತಿತ್ತು, ಕ್ಯಾಮ್ರಾ ಫೋಕಸ್ ಆಗಿದ್ರೆ ಅವ್ರು ಏನ್ ಮಾಡ್ಬೇಕಂತ ಗೊತ್ತಿತ್ತು. ಆದ್ರೆ ನನಗೆ ಹೊಸದಿತ್ತು. ಕ್ರಮೇಣ 10 ದಿನದಲ್ಲೆಲ್ಲ ಕಲ್ತ್ಕೊಂಡೆ. ನಿಮ್ಗೇನು ಹೊಸ್ತ ಅನ್ಸಿಲ್ಲ, ಯಾಕಂದ್ರೆ ನೀವು ಹೇಳ್ದಂಗೆ ನೀವು ಏನಿದೆಯೋ ಅದನ್ನೇ ಮಾತಾಡೋರು ಆಗಿರೋದ್ರಿಂದ ಹಾಗಾಗಿ ನಿಮ್ಗೆ ಅದು ಭಯ ಅನ್ಸಿಲ್ಲ ಅಲ್ವಾ? ಖಂಡಿತ. ಇವಾಗ ಪ್ರೆಸೆಂಟ್ಲಿ ಬಿಗ್ ಬಾಸ್ ಏನ್ ಬರ್ತಿದೆ, ನಿಮ್ಗೆ ಯಾರು ಇದಾರಾ ಈ ತರ ಇವರು ಈಸ್ ಮೈ ಅಥವಾ ಶಿ ಇಸ್ ಮೈ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ? ಇವಾಗ ಪ್ರಸ್ತುತ ಬಿಗ್ ಬಾಸ್ 11ರಲ್ಲಿ ನನಗೆ ಹನುಮಂತು ಆಗಿರ್ಬೋದು, ಅಥವಾ ಚೈತ್ರ ಕುಂದಾಪುರ ಆಗಿರ್ಬೋದು, ಅಥವಾ ಆಚಾರ್ ಆತ ಆಗಿರ್ಬೋದು, ಎಲ್ಲ ತುಂಬಾ ರಿಯಲ್ ಹಾರ್ಟ್ಲಿ ಕಂಟೆಸ್ಟೆಂಟ್ಸ್, ಮುಖವಾಡ ಇಲ್ಲದೆ ಬದುಕುವ ವ್ಯಕ್ತಿತ್ವ. ಹನುಮಂತನು ಅಷ್ಟೇ, ನಾನು ಹಳ್ಳಿಯವನು ಅಂತ ಹೇಳಿ ಅವನೇನೋ ಕಣ್ಣೀರ್ ಹಾಕಿ ಮಾರ್ಕ್ಸ್ ತಗೊಂತ ಇಲ್ಲ. ಅಥವಾ ಚೈತ್ರ ಕುಂದಾಪುರ ನಾನು ಹೆಣ್ಮಗು ಅಂತ ಹೇಳಿ ಏನು ಮಾರ್ಕ್ಸ್ ತಗೊಂತ ಇಲ್ಲ. ಆಮೇಲೆ ಆಚಾರು ನಾನು ಕಾಮಿಡಿಯನು, ಕರಾವಳಿ ಅವನು ಅಂತ ಹೇಳಿ ಏನೂ ಇಲ್ಲ. ಸೊ ಎವ್ರಿ ಒನ್ ಆರ್ ಗಿವಿಂಗ್ ವೆರಿ ನ್ಯಾಚುರಲ್ ಔಟ್ಪುಟ್ ಬರ್ತಾ ಇದೆ. ಒಂದು ಫಸ್ಟ್ 20 days ಜಗದೀಶ್ ಏನಿದ್ದು ಹೋದ್ರಲ್ಲ, ಅಲ್ಲೊಂಥರ ಯುದ್ಧ, ಗಲಾಟಿ, ಶಬ್ದ, ಕಿರ್ಚೋದು ಅದು ಜಾಸ್ತಿ ಇತ್ತು. ಬಟ್ ಕ್ರಮೇಣ ಹನುಮಂತು ಬಂದಾದ್ಮೇಲೆ ಆ ಬಿಗ್ ಬಾಸ್ 11 ಪರ್ಸೆಪ್ಷನ್ ಚೇಂಜ್ ಆಗಿ ಕಾಮಿಡಿ ರೂಪಕ್ಕೆ ತಿರುಗಿದಾಗ ಬಿಗ್ ಬಾಸಿನ ಒಬ್ಬ ಸಿಂಗರ್, ಒಬ್ಬ ಹಳ್ಳಿಯ ಖ್ಯಾತಿ ಪಡೆದಿರ್ತಕ್ಕಂಥ ಸಿಂಗರ್, ಇನ್ನೊಂದು ಪ್ಲಾಟ್ಫಾರ್ಮ್ ಅಲ್ಲಿ ಸಕ್ಸಸ್ಫುಲ್ ಆಗಿದ್ದ ಸಿಂಗರು ಶೈನ್ ಆಗ್ತಾ ಇರ್ಬೇಕಾದ್ರೆ ಅವನು ಎಷ್ಟು ಮುಗ್ಧ, ಮ್ಯಾನರ್ಸ್ ಅಂತ ನಾನು ಹೇಳೋದಿಲ್ಲ, ಮ್ಯಾನರ್ಸ್ ಕಮ್ಮಿ ಇದೆ ಅಂತ ಹೇಳ್ತಾರೆ ಜನ, ಬಟ್ ಅದು ದಟ್ಸ್ ಹೌ ನಾರ್ತ್ ಕರ್ನಾಟಕ ಪೀಪಲ್ ಆರ್. ಉತ್ತರ ಕರ್ನಾಟಕದ ಹುಡುಗ ಸೂಪರ್ ಆಗಿ ಹನುಮಂತು ಇಸ್ ಗಿವಿಂಗ್. ಸೊ ಐ ಲೈಕ್ ಹನುಮಂತು, ಐ ಲೈಕ್ ಚೈತ್ರ ಕುಂದಾಪುರ. ಚೈತ್ರ ಕುಂದಾಪುರ ಇತಿಹಾಸ ಬೇರೆ ಇರ್ಬೋದು, ಎಲ್ಲಾರ್ದು ಒಂದು ಇತಿಹಾಸ ಇದೆ, ಎಲ್ಲಾರ್ದು ಒಂದು ಪೊಲೀಸ್ ಕೇಸ್ ಏನೋ ಇದೆ. ಬಿಗ್ ಬಾಸ್ ಹುಡ್ಕೋದೆ ನೀವು ಯಾವ್ದಾದ್ರು ಒಂದು ಹೆಸರು ಮಾಡಿರ್ಬೇಕು ಅಂತ. ಒಬ್ರು ಐಶ್ವರ್ಯ ಅಂತ ಅದು ಕತೆ ಓಡ್ತಾ ಇದೆ ಫೇಸ್ಬುಕ್ ಅಲ್ಲಿ, ಅವ್ರ ಯಾವ್ದೋ ಒಂದು ಕಿಡ್ನಾಪ್ ಕೇಸು, ಇದ್ರದ್ದೇನೋ ಬರ್ತಾ ಇದೆ, ಮೋಕ್ಷಿತ ಇದ್ರದ್ದೇನೋ ಬರ್ತಾ ಇದೆ. ಸೊ ಯಾವ್ದೋ ಒಂದು ಇರುತ್ತೆ. ಸೊ ಎಲ್ಲದಕ್ಕೂ ಒಂದು ತಪ್ಪು ಮಾಡೋದಕ್ಕೆ ಅರಿವಾಗಿ ಎಲ್ಲ ಕರೆಕ್ಟ್ ಮಾಡ್ಕೊಂಡಿರ್ತಾರೆ. ಸೇಮ್ ವಿತ್ ಚೈತ್ರ ಕುಂದಾಪುರ, ರಾಷ್ಟ್ರೀಯವಾದಿ, ರಾಷ್ಟ್ರೀಯ ಚಿಂತನೆ, ದೇಶಭಕ್ತೆ, ದೇಶ ಮೊದಲು ಆಮೇಲೆ ಜಾತಿ ಧರ್ಮ ಅನ್ನುವ ಪರಿಕಲ್ಪನೆ ಇಟ್ಕೊಂಡಿರ್ತಕ್ಕಂಥ ಆ ಹುಡುಗಿಯ ಒಂದು ಎಪಿಸೋಡ್ ಅಲ್ಲಿ ಟಿವಿ ನಿರೂಪಕಿಯಾಗಿ ಮಾಡಿದ ಒಂದು ಕಾರ್ಯಕ್ರಮ ಇದೆಯಲ್ಲ, ನಾವು ಕನ್ನಡ ಎಷ್ಟೇ ಬರಿಬೋದು, ಮಾತಾಡೋದು ಎಷ್ಟೇ ಚೆನ್ನಾಗಿ ಕನ್ನಡ ಮಾತಾಡ್ಬೋದು, ಆದ್ರೆ ನಾವು ಜನರೂಢಿಯಾಗಿ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನ ಆಂಗ್ಲ ಪದವನ್ನ ಮಿಕ್ಸ್ ಮಾಡ್ಕೊಂಡು ಮಾತಾಡ್ತೀವಿ. ಆದ್ರೆ ಆಕೆ ಮಾತಾಡಿದ ಶುದ್ಧ ಕನ್ನಡ ಇದೆಯಲ್ಲ, ಅದಕ್ಕೊಂದು ಸಲಾಂ, ಅದಕ್ಕೊಂದು ನಮಸ್ಕಾರ. ಹೌದು, ಅದೇ ನೀವು ಹೇಳಂಗೆ ಇತ್ತೀಚಿನ ದಿನಗಳಲ್ಲಿ ಕಂಗ್ಲೀಷ್ ಆಗ್ಬಿಟ್ಟಿದೆ ತುಂಬಾ. ಈ ನಮ್ಮ ಕನ್ನಡ ಪದ ಬಳಕೆಗಳು ಆಕ್ಚುಲಿ ಎಷ್ಟು ಒಳ್ಳೊಳ್ಳೆ ಪದ ಬಳಕೆ ಮಾಡ್ಬೋದು ನಾವು ಕನ್ನಡದಲ್ಲಿ. ಅದೆಲ್ಲ ನಮ್ಮ ಮನೆಯಲ್ಲೇ ಕನ್ನಡ ಮಾತಾಡೋದು ಕಮ್ಮಿ ಮಾಡ್ಬಿಟ್ಟಿದೀವಿ ಮಕ್ಕಳ ಜೊತೆ. ಬರೀ ನಾವು ಚಿಕ್ಕಮ್ಮ, ದೊಡ್ಡಪ್ಪ, ಅಜ್ಜ, ಅಜ್ಜಿ ಅವ್ರ ಜೊತೆ ಮಾತ್ರ ಕನ್ನಡ ಮಾತಾಡ್ತಾ ಇದೀವಿ. ನಮ್ಮ ಮುಂದಿನ ಪೀಳಿಗೆ ಅಥವಾ ನಮ್ಮ ನೆಕ್ಸ್ಟ್ ಜನರೇಷನ್ ಜೊತೆ ನಾವು ಕನ್ನಡ ಮಾತಾಡ್ತಾ ಇಲ್ಲ. ಕನ್ನಡನ ನಾವು ಕೇವಲ ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಗಿ ಆಟೋ ಡ್ರೈವರ್ಸ್ಗಳು, ಮನೆ ಕೆಲಸದವರು, ರೈತರಿಗೆ ಬಿಟ್ಕೊಟ್ಬಿಟ್ಟಿದೀವಿ. ಅರ್ಬನ್ ಮಿಡಲ್ ಕ್ಲಾಸ್ ಅಥವಾ ಅರ್ಬನ್ನಿನ ಬೆಂಗಳೂರಿನ ಜನ ಕನ್ನಡನ ಸ್ವಲ್ಪ
2ನೇ ದರ್ಜೆಯ ಟ್ರೀಟ್ಮೆಂಟ್ ಕೊಡ್ತಾ ಇರೋದಕ್ಕೆ ನೋವಲ್ಲಿದ್ದೀನಿ. ಕರೆಕ್ಟ್, ಅದು ಬೇಸರ ಪಡುವಂಥ ವಿಚಾರ. ಬಟ್ ಹೀಗೆ ನಾವು ಮಾತಾಡುವಾಗ ಒಂದು ವಿಚಾರ ಬಂತು, ಐಶ್ವರ್ಯ ಅಲಿಯಾಸ್ ಮೋಕ್ಷಿತಾ ಪೈ ಅಲ್ವಾ. ಈಗ ಮೋಕ್ಷಿತಾ ಬಿಗ್ ಬಾಸ್ ಮನೇಲಿ ಇದ್ದಾರೆ, ಅವ್ರಿಗೆ ಖಂಡಿತ ಅರಿವಿರಲ್ಲ ಈ ಪ್ರೆಸೆಂಟ್ಲಿ ಇವಾಗ ಏನು ನಡೀತಿದೆ ಇಲ್ಲಿ, ಅವ್ರ ಬಗ್ಗೆ, ಅವರ ಒಂದು ಪಾಸ್ಟ್ ಏನು ಬೇಕಾದ್ರೂ ಆಗಿರ್ಬೋದು, ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ, ಆ ಒಂದು ಕೇಸ್ ಏನೇನೇನೋ ನಡೀತಾ ಇದೆ. ಸೊ ನಿಮ್ಗೆ ಏನು ಅನ್ಸುತ್ತೆ, ಇವಾಗ ಅವರು ಒಂದು ರೀತಿಲಿ ಹೆಸರು ಮಾಡ್ಕೊಂಡಿದ್ದಾರೆ, ಅವ್ರು ಯಾವುದೋ ಪಾರು ಸೀರಿಯಲ್ ಮಾಡಿದ್ರು ಆ್ಯಂಡ್ ಇವಾಗ ಬಿಗ್ ಬಾಸಲ್ಲಿದ್ದಾರೆ. ಇವಾಗ ಅವ್ರು ಫೇಮಸ್ ಆದ ನಂತರ ಈ ವಿಚಾರಗಳೆಲ್ಲ ಹೊರಗೆ ಬರ್ತಿದೆ. ಬಟ್ ಯಾಕೆ ಇರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ, ಯಾಕೆ ಜನ ಈ ತರ ಮಾಡಕ್ ಹೋಗ್ತಾರೆ, ಏನೋ ಒಂದು ಹೆಸರು ಮಾಡಿದ ನಂತರ ಅವ್ರ ಬಗ್ಗೆ ವಿವಾದಗಳು ಯಾಕೆ ಅಂತ? ನೋಡಿ, ಯೂಶಲಿ ಯಾವುದು ಸೇಲ್ ಆಗುತ್ತೋ ಅದು ಹೆಚ್ಚು ಚರ್ಚೆಗೆ ಗ್ರಾಸ ಆಗುತ್ತೆ. ಕರೆಕ್ಟ್. ಅವ್ರೀಗ ಹೆಸರು ಚೇಂಜ್ ಮಾಡ್ಕೊಂಡಿದ್ದ ಕಾರಣನೇ ಇದಿರ್ಬೋದು ಅಂತ ನಾನು ಅನ್ಸ್ಕೊಂಡಿದ್ದೀನಿ. ಅಲಿಯಾಸ್ ಅಂತ ಇಟ್ಕೊಂಡಿದ್ದು ಅಥವಾ ಅದರಿಂದ ಆಗಿದ ಅನಾಹುತನೋ, ಅವರ ಒಂದು ಕೇಸಲ್ಲಿ ಇದ್ದಾರೆ ಅಂದ್ರೆ ಕಿಡಿ ಇಲ್ದೇನೆ ಹೊಗೆ ಆಡೋದಿಲ್ಲ, ಹೊಗೆ ಇಲ್ದೇನೆ ಬೆಂಕಿ ಆಡೋದಿಲ್ಲ. ಸೊ ಏನೋ ಇರಬೇಕು, ಸಮಥಿಂಗ್ ಇಸ್ ದೇರ್. ಸೊ ನನಗೆ ಗೊತ್ತಿರೋ ಪ್ರಕಾರ ಅದ್ಯಾವುದೋ ಒಂದು ಕಿಡ್ನ್ಯಾಪ್ ಕೇಸು, ಅವ್ರು ಟ್ಯೂಷನ್ ಹೇಳ್ಕೊಡ್ತಾ ಇದ್ರು, ಆ ಟ್ಯೂಷನಿನ ಕಿಡ್ನ್ಯಾಪಿನ ಅವ್ರ ಬಾಯ್ ಫ್ರೆಂಡ್ ಜೊತೆ ಮಾಡಿರ್ತಕ್ಕಂಥ ಒಂದು ಕತೆ. ಅದು ಆ ಕೇಸ್ ಏನಾಯ್ತು, ಪೊಲೀಸ್ ವಿಷಯ ನನಗೆ ಗೊತ್ತಿಲ್ಲ. ಆದ್ರೆ ಯಾಕೆ ಆಚೆ ಬರುತ್ತೆ ಅನ್ನೋ ಪ್ರಶ್ನೆಗೆ ಪ್ರೇಕ್ಷಕರು, ಜನತೆ ಹೆಚ್ಚಾಗಿ ವೈರ್ ಆಗಿರೋದು ನೆಗೆಟಿವ್ ಅನ್ನ ಡಿಸ್ಕಸ್ ಮಾಡಲಿಕ್ಕೆ. ಹ್ಯೂಮನ್ ಸೈಕಾಲಜಿ, ಬಿಗ್ ಬಾಸ್ ಇಸ್ ಬಿಗ್ ಎಕ್ಸಾಂಪಲ್. ಅದು ನೆಗೆಟಿವಿಟಿ ಅನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಜನರು ಇರೋದು. ನೀವು ಯಾವುದೇ ನ್ಯೂಸ್ ಚಾನೆಲ್ ತೆಗೆದು ನೋಡಿ, ಕ್ರೈಮ್ ಸ್ಟೋರಿ ತುಂಬಾ ಸಕ್ಸಸ್ಫುಲ್ ಆಗುತ್ತೆ, ಭವಿಷ್ಯ ಅಸ್ಟ್ರಾಲಜಿ ತುಂಬಾ ಸಕ್ಸಸ್ಫುಲ್ ಆಗುತ್ತೆ, ಮುಂದೆ ಏನಾಗುತ್ತೆ ಅಂತ. ಇನ್ನೊಂದು ಕಾರ್ಯಕ್ರಮ ಪ್ರತಿ ದಿನ ಬರುತ್ತೆ. 2025ಕ್ಕೆ ಯುಗ ಅಂತ, 2030ಕ್ಕೆ ಯಾವುದೋ ಒಂದು ಗ್ರಹ ಬಂದು ಹೊಡೆಯುತ್ತೆ, ಭೂಮಿ ಮುಳುಗೋಗುತ್ತೆ. ಇದನ್ನ 2012ರಿಂದನೇ ಕೇಳ್ತಾ ಇದೀವಿ, ಭೂಮಿ ಅಂತ್ಯ ಅಂತ. ಸೊ ಈ ತರದ ವಿಷಯಗಳೇ ಹೆಚ್ಚಾಗಿ ಜನರಿಗೆ ಹತ್ರ ಆಗೋದು. ಸೊ ಈಗ ಆ ಮೋಕ್ಷಿತಾ ಅವರ ಹೆಸರು ಹಳೆಯ ಒಂದು ಸುವರ್ಣ ನ್ಯೂಸ್ ಅಲ್ಲಿ ಬಂದಿರತಕ್ಕಂತ ಒಂದು ವಿಡಿಯೋ ಹೆಚ್ಚಾಗಿ ಬರ್ತಾ ಇದೆ. ಅಲ್ಲ, ಅದು ಬರ್ತಿರೋದಕ್ಕೂ ಏನೋ ಬಿಗ್ ಬಾಸ್ ಅಲ್ಲಿ ಅವ್ರನ್ನ ಅವರು ಸಮರ್ಥಿಸ್ಕೊಂಡ್ರು. ಇದು ಅಷ್ಟೇ, ನಾನು ಬಿಗ್ ಬಾಸ್ ಅಷ್ಟು ಫಾಲೋ ಮಾಡಲ್ಲ, ಬಟ್ ಯಾವುದೋ ಒಂದು ಕ್ಲಿಪ್ಪಿಂಗ್ ಅಲ್ಲಿ ನೋಡಿದೆ, ಅವ್ರನ್ನ ಅವರು ನಾನು ತುಂಬಾ ಇದು ಅಂತ ಹೇಳ್ಕೊಂಡಿದ್ ನಂತರ ಟೆಲಿಕಾಸ್ಟ್ ಆದ್ಮೇಲೆ ಇದೆಲ್ಲ ಬರ್ತಿರೋವಂಥದ್ದು. ಆ ತರ ಈ ತರ ಅವ್ರಿಲ್ಲ, ಈಗ ಒಳಗಡೆ ಇದ್ದಾರೆ. ಸೊ ಅವ್ರ ರಿಯಾಕ್ಷನ್ಸ್ ಗೊತ್ತಿಲ್ಲ. ಕೇಸ್ ಕ್ಲೋಸ್ ಆಯ್ತಾ, ಕೇಸ್ ಸುಳ್ಳಾಯ್ತಾ, ಕೇಸೇ ರಾಂಗ್ ಗೊತ್ತಿಲ್ಲ. ಬಟ್ ಆ ಕೇಸಲ್ಲಿ ಕೇಸ್ ಆಗಿತ್ತು ಅನ್ನೋದು ಸತ್ಯ. ಹೀಗೆ ಮಾತಾಡುವಾಗ ಜಗದೀಶ್ ಅಂತ ಬಂತು, ಲಾಯರ್ ಜಗದೀಶ್ ಅವರು. ಸೊ ಎಲ್ಲೋ ಒಂದ್ ರೀತಿಲಿ ಕಾಂಟ್ರವರ್ಸಿ ಆಗಿದೆ ನಾನು ನೋಡಿರೋ ಪ್ರಕಾರ ಕೆಲವೊಂದಷ್ಟು ವಿಡಿಯೋಸ್ ಎಲ್ಲ. ಸೊ ನಾನು ಕೇಳ್ತೀನಿ ಅದೇ ಕ್ವೆಶ್ಚನ್, ಬೇಜಾರ್ ಮಾಡ್ಕೊಂಬಿಡಿ, ಹೇಳಿ. ಜಗದೀಶ್ ಅವರು ನನಗೆ ಹೊಸ ಪರಿಚಯ ಇಲ್ಲ. 2020ರಲ್ಲೇ ಏಕವಚನದಲ್ಲಿ IPS ಆಫೀಸರ್ನ ನಿಂದನೆ ಮಾಡಿದ್ದು, ಪೊಲೀಸ್ ಕಮಿಷನರ್ಗೆನೆ ಸವಾಲ್ ಹಾಕಿದ್ದು, ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಗಲಾಟೆ ಮಾಡಿದ್ದು, ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಅಡ್ವೊಕೇಟ್ಸ್ ಆಗಿರುವ ಗಲಾಟೆ ಎಲ್ಲವೂ ಹೊಸದು ಕಣ್ಮುಂದೆ ಇದೆ. ಬಿಗ್ ಬಾಸ್ಗೆ ಜಗದೀಶ್ ಸೆಲೆಕ್ಟ್ ಆದಾಗ ಅದಕ್ಕಿಂತ ಮುಂಚೆ ನನಗೆ ಬಿಗ್ ಬಾಸ್ ಟೀಮ್ ಅವ್ರ ನಂಬರ್ ಕೊಡಿ ಅಂತ ಕೇಳಿದ್ದು ನನಗೆ ಗೊತ್ತಿದೆ. ಅವ್ರು ಬಿಗ್ ಬಾಸ್ 10 ಅಲ್ಲೇ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಅವರು 11 ಅಲ್ಲಿ ಬಂದ್ರು. ಅವ್ರ ಬಗ್ಗೆ ನನಗೆ ಗೊತ್ತಿತ್ತು. ಆದ್ರೆ ಬಿಗ್ ಬಾಸ್ ಶುರು ಆದಾಗ ಬಿಗ್ ಬಾಸ್ ಮನೆಯಲ್ಲಿ ವಿಚಿತ್ರವಾದ ಪದ ಬಳಕೆ, ವಿಚಿತ್ರವಾದ ಅಸಂಬದ್ಧವಾದ ಮಾತುಗಳು, ಬಿಗ್ ಬಾಸ್ ಅನ್ನೇ ಕೊಂಡ್ಕೊಂಡ್ಬಿಡ್ತೀನಿ, ಇದೆಲ್ಲ ನಾನು ಏನೇನೋ ಈ ಫಿಲ್ಮಿ ಡೈಲಾಗ್, ಆಂಧ್ರ ಫಿಲ್ಮ್ಗಿನ ಹೆಚ್ಚಾಗಿ ಡೈಲಾಗು ಹೊಡಿತಾ ಇದ್ರು. ನಾನು ಹಾಗೆ ಗೂಗಲ್ ಮಾಡ್ತಾ ಇದ್ದಾಗ ಜಗದೀಶ್ ಯಾವ ಕಾಲೇಜ್ ಓದಿದ್ದು ಅಂತ ಹುಡ್ಕೊಂಡು ಹೋದಾಗ ನನಗೆ ಸಿಕ್ಕ ದಾಖಲೆ ಡೆಲ್ಲಿನ ಬಾರ್ ಕೌನ್ಸಿಲ್ ಅಲ್ಲಿ ಅವರ ವಿರುದ್ಧ ಬಂದಿರತಕ್ಕಂತ ಒಂದು ದಾಖಲೆ. ಡೆಲ್ಲಿಯಲ್ಲಿ ಬಂದಿರತಕ್ಕಂತ ದಾಖಲೆ ಏನು ಅಂದ್ರೆ, ಈಗಲೂ ಅವ್ರು ಸಮರ್ಥನೆ ಮಾಡ್ಕೊಂತ ಇದ್ದಾರೆ, ಅದು ನಾನು ಲಾಯರು ಅಂತ. ವಿತ್ ಡೆಲ್ಲಿ ಕೋರ್ಟ್ ತುಂಬಾ ಕ್ಲಿಯರ್ ಆಗಿ ಹೇಳುತ್ತೆ, ನೀವು ಕೊಟ್ಟಿರ್ತಕ್ಕಂಥ ಸರ್ಟಿಫಿಕೇಟ್, ಒಂದು ಸರ್ಟಿಫಿಕೇಟ್ ನಕಲಿ ಇದೆ, ನೀವು ರಾಜಸ್ಥಾನಿನ 2nd PUC ಸರ್ಟಿಫಿಕೇಟ್ ನಕಲಿ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆ ಕೇಸನ್ನ ನಾನು ಉಲ್ಲೇಖ ಮಾಡಿ ಫೇಸ್ಬುಕ್ ಅಲ್ಲಿ ಬರೆದಾಗ ಅದು ಆಚೆ, ಅದು ಬೆಳಿಗ್ಗೆ ಯಾವತ್ತೋ 4 ಗಂಟೆಗೆ ಎದ್ದು ಸುಮ್ಮನೆ ಗೂಗಲ್ ಮಾಡ್ಬೇಕಾದ್ರೆ
ಇವನು ಯಾವ ಕಾಲೇಜ್ ಓದಿದ್ದು ಏನು ಅಂತ ಮಾಡ್ಬೇಕಾದ್ರೆ ನನ್ನ ಕೈಗೆ ಸಿಕ್ಕಂತ ಡಾಕ್ಯುಮೆಂಟ್. ಓಕೆ, ಇದಕ್ಕೆ ವಿವಾದಗಳಾಯ್ತು. ಮತ್ತೊಂದು ವಿವಾದ ಶಿವಣ್ಣ ಒಟ್ಟಿಗೆ ಏನೋ ಒಂದು ವಿವಾದ ಆಯ್ತು ಇತ್ತೀಚೆಗೆ ನೋಡಿ, ಅನ್ಸುತ್ತೆ. ನಾನು ರಾಷ್ಟ್ರೀಯವಾದಿ, ನಾನು ಬಿಜೆಪಿ ಅಂತ ಹೇಳುವ ಧೈರ್ಯ ನನಗಿದೆ. ನಾನು ಬಿಜೆಪಿ ಪರ, ನನಗೆ ನರೇಂದ್ರ ಮೋದಿ ನನಗೆ ಆರಾಧ್ಯ ದೈವ. ರಾಷ್ಟ್ರೀಯ ಚಿಂತನೆ, ರಾಷ್ಟ್ರವಾದ, ದೇಶ ಮೊದಲು, ಆಮೇಲೆ ಜಾತಿ ಧರ್ಮ ಆಮೇಲೆ ಅನ್ನುವ ಸಂಕಲ್ಪದಲ್ಲಿ ನಾನು ಬದುಕಿದ್ದೇನೆ. 2023ರಲ್ಲಿ ಶಿವಣ್ಣ ಅವರು ಒಂದು ಪಾರ್ಟಿ ಕ್ಯಾಂಪೇನ್ಗೆ ಮೈಸೂರಿನ ಚಾಮರಾಜನಗರಕ್ಕೆ ಹೋಗ್ತಾರೆ. ಅಲ್ಲಿ ಸೋಮಣ್ಣ ಇಸ್ ದಿ ಅಪೋಸಿಟ್ ಪಾರ್ಟಿ ಆಫ್ ಬಿಜೆಪಿ. ಸಿದ್ದರಾಮಯ್ಯ ವರ್ಣ ಕ್ಷೇತ್ರ ಅನ್ಕೊಂತೀನಿ. ಅಲ್ಲಿ ಮಾತಾಡ್ಬೇಕಾದ್ರೆ ಸೋಮಣ್ಣ ಯಾರು ಅಂತ ನನಗೆ ಗೊತ್ತಿಲ್ಲ ಅಂತಾರೆ. ಯಾರು? ಶಿವರಾಜ್ ಕುಮಾರ್ ಅವರು. ಪುನೀತ್ ರಾಜ್ಕುಮಾರ್ ಅವರ ತೀರ್ಕೊಂಡಾದ್ಮೇಲೆ ಯಾರಾದ್ರೂ ಬೆಂಗಳೂರು MLA ಬಂದು ನಾನು ಅವ್ರ ಹೆಸರನ್ನು ಟ್ರಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಸೋಮಣ್ಣ. ಯಾರಾದ್ರೂ 10 ಕೋಟಿ ದೇಣಿಗೆ ಕೊಟ್ಟು ಅವ್ರ ಹೆಸರು ಒಂದು ಪ್ರಶಸ್ತಿ ಅನೌನ್ಸ್ ಮಾಡಿದ್ರೆ ಅದು ಈಗಿನ ಮಂತ್ರಿ, ಕ್ಯಾಬಿನೆಟ್ ಮಂತ್ರಿ, ಯೂನಿಯನ್ ಮಿನಿಸ್ಟರ್ ಸೋಮಣ್ಣ ಅವರು, ರೈಲ್ವೆ ಮಿನಿಸ್ಟರ್. ಅವ್ರ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡ್ಬಿಟ್ರು. ಪ್ರಶ್ನೆಗಳನ್ನ ಕೇಳಿದಾಗ ನನ್ಗೆ ಸಿದ್ದರಾಮಯ್ಯ ಅವ್ರು ಇಷ್ಟ ಅಂತ ಹೇಳ್ತಾರೆ ವಿನಃ ನಾನು ಕಾಂಗ್ರೆಸ್ ಅಂತ ಹೇಳುವ ವಿಷಯನೇ ಬರ್ಲಿಲ್ಲ. ಅದೇ 6 ತಿಂಗಳಾದ್ಮೇಲೆ ಗೀತಕ್ಕ ಅವರು ಶಿವಮೊಗ್ಗದ MP ಆಗ್ತಾರೆ. ಯಾಕೆ ನಿಮ್ಮ ವರ್ಚಸ್ಸನ್ನ, ನಿಮ್ಮ ಕನ್ನಡ ಏನ್ ಸಂಪಾದನೆ ಮಾಡಿದ್ದೀರಾ, ನೀವ್ ಯಾಕೆ ಧೈರ್ಯವಾಗಿ ನಾನು ಕಾಂಗ್ರೆಸ್ ಅಂತ ಹೇಳಲಿಕ್ಕೆ ಮುಜುಗರ? ಅದಕ್ಕೋಸ್ಕರ ಅದು ನಾನೊಂದು ಸತ್ಯ, ವೆನ್ ಯು ಆರ್ ಇನ್ ಬ್ಯಾಟಲ್ ಫೀಲ್ಡ್ ಯು ಹ್ಯಾವ್ ಟು, ನೀವೊಂದು ಒಂದ್ ಕಡೆ ಎಡಾನೋ ಬಲಾನೋ ಹೇಳ್ಕೋಬೇಕು. ಇಲ್ಲ ನಾನು ಸುಮ್ಮನೆ ಅವ್ರ ಪರಿಚಯ ಅದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಅದು ತುಂಬಾ ಕ್ಲೀಶೆ ಆಗುತ್ತೆ. ಅದಕ್ಕೆ ನಾನು ಬರ್ದಿದ್ದೆ ಅಷ್ಟೇ. ಚಿತ್ರರಂಗದ ಎಲ್ಲ ವಿಚಾರಗಳಿಗೆ ಚಿತ್ತಾರ 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 ಚಿತ್ತಾರ. ಕನ್ನಡ ಇರೋವರೆಗೂ ಚಿತ್ತಾರ ಇರಲಿ. ಇನ್ನೊಂದು ಲೆವೆಲ್ ಗೊತ್ತಾಗಿದ್ದಾರೆ. ಸಿನಿಮಾ ಸಂಬಂಧಪಟ್ಟಂಗೆ ಐ ಥಿಂಕ್ ವೆರಿ ನೈಸ್ ಮ್ಯಾಚಿಂಗ್, ಕ್ವಾಲಿಟಿನೇ ತುಂಬಾ ಚೆನ್ನಾಗಿದೆ.